ಲೋಕಸಭಾ ಚುನಾವಣೆ ಇನ್ನೇನು ಹತ್ರ ಬರ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಲೋಕಸಭಾ ಚುನಾವಣೆ ಘೋಷಣೆ ಆಗಬಹುದು. ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾದಂತ ಒಂದು ಅಲೆ ಎದ್ದಿರ್ತಕ್ಕಂಥದ್ದು. ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು, ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಈ ದೇಶದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರಿಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 8 ತಿಂಗಳ ಹಿಂದೆ ವಿಧಾನಸಭಾ ಚುನಾವಣೆ ಆಯಿತು. ನಾವ್ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಯಿತು. ಏನು ಅಂದಿನ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷ ಒಳ್ಳೆ ಭರವಸೆಗಳನ್ನು ಕೊಟ್ಟು ರಾಜ್ಯದ ಮತದಾರರ ವಿಶ್ವಾಸನ ಗೆದ್ದು ರಾಜ್ಯದಲ್ಲಿ 136 ಸ್ಥಾನಗಳಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ಈ ಸರ್ಕಾರ ಬಂದು 6-8 ತಿಂಗಳುಗಳು ಕಳೆದಿದೆ. ಈಗ ತಮಗೆ ಗೊತ್ತಿರಲಿ, ಏನೇನು ಭರವಸೆಗಳನ್ನ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋ ಮುನ್ನ ಕೊಟ್ಟಿತ್ತು, ಯಾವುದೇ ಭರವಸೆಗಳನ್ನು ಈಡೇರಿಸೋದಕ್ಕೆ ಕಾಂಗ್ರೆಸ್ ಪಕ್ಷದವರಿಂದ ಸರ್ಕಾರದಿಂದ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ರು, ಭರವಸೆಗಳನ್ನ, ಗ್ಯಾರಂಟಿಗಳು ಇವತ್ತು ಯಾವ ಮನೆಗೂ ಕೂಡ ತಲುಪ್ತಾ ಇಲ್ಲ. ನೀವು ವಾಪಸ್ ಇವತ್ತು ನಿಮ್ಮ ಗ್ರಾಮಗಳಿಗೆ ಹೋಗಿ ನಾಳೆ ದಿನ ಚೆಕ್ ಮಾಡಿ, ನೀವು ಪರೀಕ್ಷೆ ಮಾಡಿ. ನಿಮ್ಮ ಗ್ರಾಮದಲ್ಲಿ 150-200 ಮನೆಗಳಿದ್ರೆ ಏನು ಕಾಂಗ್ರೆಸ್ ಪಕ್ಷ ಹೇಳಿರ್ತಕ್ಕಂಥ ಘೋಷಣೆಗಳೇನಿದ್ದಾವೆ, 5 ಘೋಷಣೆಗಳು, ನಿಮ್ಮ ಗ್ರಾಮದಲ್ಲಿ 200 ಮನೆ ಇದ್ರೆ 10 ಮನೆ 15 ಮನೆಗೂ ಕೂಡ ತಲುಪಿಲ್ಲ. 10 ಮನೆ 15 ಮನೆಗೂ ಕೂಡ ತಲುಪಿಲ್ಲ. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಕೇವಲ ಪತ್ರಿಕೆಗಳಲ್ಲಿ, ಟಿವಿ ದೃಶ್ಯ ಮಾಧ್ಯಮಗಳಲ್ಲಿ ಇವತ್ತು ಜಾಹೀರಾತುಗಳ ಮೂಲಕ ಬರ್ತಾ ಇದೆ ಹೊರತು ಯಾವುದೇ ಮನೆಗೂ ಕೂಡ ಇವರ ಗ್ಯಾರಂಟಿಗಳು ತಲುಪ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ರಾಜ್ಯ ಸರ್ಕಾರ ಇವತ್ತು ಖಜಾನೆ ಇವತ್ತು ಸಂಪೂರ್ಣವಾಗಿ ಖಾಲಿ ಆಗಿರ್ತಕ್ಕಂಥದ್ದು. ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು 14 ಬಜೆಟ್ ಅನ್ನ ಮಂಡನೆ ಮಾಡಿದ್ದಾನೆ ಅಂತೇಳಿ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ. ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಷ್ಟು ಅನುಭವ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಇದ್ರೂ ಸಹ ಇವತ್ತು ರಾಜ್ಯದಲ್ಲಿ ಅವರು ಕೊಟ್ಟಂತ ಭರವಸೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. 10 ಕೆಜಿ ಅಕ್ಕಿ ಕೊಡ್ತೇವೆ ನಮ್ಮ ಸರ್ಕಾರ ಬಂದು 24 ಗಂಟೆಗಳಲ್ಲಿ ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು ಅಲ್ವೋ ಕಾಂಗ್ರೆಸ್ ಪಕ್ಷದವರು. 24 ಗಂಟೆಗಳಲ್ಲಿ 10 ಕೆಜಿ ಅಕ್ಕಿನ ಕೊಡ್ತೇನೆ ಅಂತ ಹೇಳಿ ಭರವಸೆನ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 8 ತಿಂಗಳಾದ್ರೂ ಸಹ ಇವತ್ತು ಕೂಡ ಅಕ್ಕಿನ ಬಡವರಿಗೆ ಕೊಡಕ್ಕಾಗ್ತಾ ಇಲ್ಲ. ಇವತ್ತು ಕೂಡ ಬಡವರಿಗೆ ತಲುಪ್ತಾ ಇರ್ತಕ್ಕಂಥ ಅಕ್ಕಿ ಯಾವುದು ಅಂತ ಹೇಳಿದ್ರೆ, ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಗರೀಬ್ ಕಲ್ಯಾಣ್ ಯೋಜನೆ ಅಡಿಯಲ್ಲಿ ಏನು ಅಕ್ಕಿಯನ್ನ ಕೊಡ್ತೇನೆ ಅಂತೇಳಿ ಭರವಸೆನ ಕೊಟ್ಟಿದ್ರು, ಅದನ್ನು ಕೊಡ್ತಾ ಇದ್ರು. ಇವತ್ತು ಕೂಡ ಅದೇ ಅಕ್ಕಿ ತಲುಪ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಅವರ ಅಕ್ಕಿ ತಲುಪ್ತಾ ಇಲ್ಲ. ಇವತ್ತು ಕೂಡ. ಆದ್ರೆ ಕಾಂಗ್ರೆಸ್ ಏನ್ ಹೇಳ್ತಾರೆ, ಮಾತುತ್ರ ನಾವು 10 ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳ್ತಾರೆ. ಪುಕ್ಕಟೆ ಯೂನಿಟ್ ಅನ್ನ ಕೊಡ್ತೇವೆ 200 ಯೂನಿಟ್ ವರೆಗೂ ಅಂತೇಳಿ ಕಾಂಗ್ರೆಸ್ ಪಕ್ಷ ಭರವಸೆನ ಕೊಟ್ಟರು. ನಾನಿವತ್ತು ನಿಮ್ಮೆಲ್ಲರೂ ಕೇಳಕ್ ಇಚ್ಛೆ ಪಡ್ತೇನೆ, ರಾಜ್ಯದಲ್ಲಿ ಭೀಕರ ಬರಗಾಲ, ಕಳೆದ 5-6 ತಿಂಗಳುಗಳಿಂದ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಪರಿಹಾರ ಕೊಡ್ತಕ್ಕಂಥ ದೂರದ ಮಾತು. ಇವತ್ತು ನಮ್ಮ ರೈತನ ಹೊಲಕ್ಕೆ ವಿದ್ಯುತ್ ಅನ್ನ ಕೊಡೋದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಸಾಧ್ಯ ಆಗಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ 3 ಫೇಸ್ ವಿದ್ಯುತ್ ಯಾವಾಗಲೂ ಕೂಡ ರೈತರಿಗೆ ಕನಿಷ್ಠ 6-7 ತಾಸು ಸಿಗ್ತಾ ಇತ್ತು. ಎಂತ ಬರಗಾಲದ ಸಂದರ್ಭದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದ್ದಾಗ ಕನಿಷ್ಠ 7 ತಾಸುಗಳ ಕಾಲ 3 ಫೇಸ್ ವಿದ್ಯುತ್ ಬಿಜೆಪಿ ಸರ್ಕಾರದಾಗ ಯಡಿಯೂರಪ್ಪ ಅವರು ಕೊಡ್ತಾ ಇದ್ರು. ಏನಾಯ್ತು? ಮೊನ್ನೆ ರೈತರು ಒದ್ದಾಡ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. ಯಾಗಾರ ತಮ್ಮ ಬೋರನ್ನ ಚಲಾಯಿಸಿಕೊಂಡು ನೀರು ಹಾಯಿಸ್ಕೊಳ್ಳೋಣ, ಬೆಳೆ ಉಳಿಸ್ಕೊಳ್ಳೋಣ ಅಂತ ಹೇಳಿದ್ರೆ 2 ತಾಸು ಕೂಡ ವಿದ್ಯುತ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಇವತ್ತು ರೈತರ ಪರವಾಗಿ ಮೊಸಳೆ ಕಣ್ಣೀರಾಗ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದ್ದಾರೆ ಬರಗಾಲ ಸಂದರ್ಭದಲ್ಲಿ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.